ಅದಾವೇನ್ರಿ ಗ್ಯಾಸ್ ರಿಪೇರಿ, ಮಿಕ್ಸರ್ ರಿಪೇರಿ, ಜಾರ್ ರಿಪೇರಿ. ಮುಂಚಿ ಕಾಯಿಲೆ ಮಾಡ್ತಾರ ಚಿಗ ಸಣ್ಣಂಗ್ ಸೋರ್ತಿತ್ತಂದ್ರ ನಿಮ್ದು ಏನಾರು ಪೈಪ್ ಹಾಕಲಾಗಿತ್ತಂದ್ರ ವಯಸ್ಸರ್ಯಾಕೆ ಬೇಗ ಟೈಟ್ ಮಾಡ್ತೀವ್ರಿ. ಅದಾವೇನ್ರಿ ಮಿಕ್ಸರ್, ಜಾರ್ ರಿಪೇರಿ, ಕುಕ್ಕರ್ ರಿಪೇರಿ. ಹೊಡಿ 9 ಕುರ್ಕುರೆ. ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನ ಚಂದನ ರಸವ ಕೂದಲ ನಾ ಬರತೀನಂತ ನೆರಳಿಟ್ಟಿರತಳ ಅವರ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಕಿ ನೆಂಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನ ಚಂದನ ರಸವ ಕೂದಲ. 4 ಲಕ್ಷ ಮೆಚ್ಚಿದಿನಿ ಕಾರ, 14 ನರ್ದಿ ಟ್ಯಾಕ್ಟರ. ನಿನ್ನ ಗಂಡಂದ ಐತಿ ಬಣ್ಣ ನನ್ನ ಟ್ಯಾಕ್ಟರ್ ಟಯರ. ನಾಚಾಡಿ ಆಡ ಚಪಾತಿ ತಿಂದಿ ಬಾಳ ಬರಸ್ ತಲಿ ಸುತ್ತ ಬಂದ್ ಬಿದ್ದಿಗಿದ್ದಿ. ಆರಾಮದನಪ್ಪ ಪಿಂಡ್ರಿ ಮಗನ. ಊದನ ಗಡ್ಡಿ ಪಟಾಕ ಸೆತ್ಕೊಂಡ್ ಬೆಣ್ಣ ಹತ್ತಿ ಬಿಟ್ಟ. ನೀವು ಅಂಕರು ಊರು ಸಾಕಾದ್ರಿಪ್ಪ. ಅವನು ಓನ್ ಎಲ್ಲ ಊರಲ್ಲ ಬೀದಿ ಎಲ್ಲಾ ಕಡೆ ತಿರುಗಾಡಿದ್ನಿ. ಒಬ್ರರ ನನ್ನ ಸೂರಾಗತ್ತ ಬಂದು ರಿಪೇರಿ ಮಾಡಿ ಅಂದದ್ದು ಹೇಳಾಕ ಹೋಗ್ಬೇಡ್ರಿ. ಅದ್ರಾಗ ಅವನವನು ಏನು ಕೆಲಸ ಮಾಡಿದ್ರು ಒಂದು 4-5 ಉದ್ಯೋಗ ಅದಾವು. ಒಂದೇದು ಕೂದ್ಲ ತುಂಬುದು ಮಾಡಬಾರ್ದು. ಈಗ ಒಂದು 3 ವರ್ಷದಿಂದ ಅದನ್ನು ಮಾಡಿ ಅನ್ಯಾಯ ಆಗಿತ್ತು ನನಗೆ. ಈಗ ನಮ್ಮ ಕಾಕ ಬೇಡಿ ಬಗ್ಸಿ ಇದನ್ನೊಂದು ಕೊಟ್ಟಾನ ಅದನ್ನೊಂದು ಕೊಟ್ಟಾನ. ಇವನವನು ಕುಕ್ಕರ ಜಾರ ರಿಪೇರಿ ಮಾಡೋ ತಚ್ಚನ. ಎಲ್ಲಿ ಉದ್ಯೋಗ ಮಾಡಿದ್ರು ಹೆಣ್ಮಕ್ಳ ತೆಗೆ ಒಟ್ಟ ಉದ್ಯೋಗ ಇಟ್ಕೋಬಾರ್ದು. ಇವನವ್ನು 200 ರೂಪಾಯಿ ಹೇಳಿದ್ರೆ 20 ರೂಪಾಯಿಗೆ ಬೇಡ್ತಾರ. ಮತ್ತ ಅವ್ರು ಒಬ್ಬರದ ಸ್ವಂತ ಬುದ್ಧಿ ಇರಂಗಿಲ್ಲ. ಏನ್ರಿ ಅಕ್ಕಾರ ನಿಮ್ದೇನ್ರ ಮಿಕ್ಸರ್ ಜಾರ್ ರಿಪೇರಿ ಐತೆ, ಬಾ ತಮ್ಮ ಐತತಾರ. ಅವ್ರ ಐತೆ ಅಂದಾಗ ಮಗ್ಲ ಮನಿ ಮಂಜಕ್ಕನ ಕೊರ್ತಾರ, ಮಗ್ಲ ಮನಿ ಜೊತೆವನ ಕೊರ್ತಾರ. ಅಯ್ಯ ಬಾರ ಇವ ಮಿಕ್ಸರ್ ಜಾರ್ ರಿಪೇರಿ ಮಾಡವ ಬಂದಾನತ್ತ ನನಗೆ ತಿಳಿಯಂಗಿಲ್ಲ, ನೀವು ಹೊಂದಿಸ್ರಿತಾರ. ಆಕೆ 200 ಹೇಳಿದೆ 20 ರೂಪಾಯಿ ಕೊಡ್ತೀನಿ ಜೋಡ್ಸು ಮಾಡ್ಲಿ. ನೀ ಮಾಡ್ಲಿಲ್ಲ ಅಂದ್ರೆ ಏನಾಯ್ತು, ನಾಳೆ ಪೂಜಾರಿ ರಾಗು ಬರ್ತಾನ, ಅವ್ ಮಾಡ್ತಾನತ್ತಾಳ. ಅವಾಗೇನು ಸಾಮಾನ್ಯ ಏನು ಹಂಗ ಬಿದ್ದಿರ್ತಾನ, ಅವ ಏನು ಹಂಗ ಮಾಡ್ತಾನ. ಅವ್ನು ಇವ್ರ ಕಾಲಾಗ ಸಾಕಾಗಿ ಹೋಗೈತಪ್ಪ. ಏನಾರ ಮಾಡ್ರಿ ಉದ್ಯೋಗ ಮಾಡ್ರಿ. ಉದ್ಯೋಗ ಮಾಡ್ಲಿಲ್ಲ ಅಂದ್ರೆ ಹಂದಿ ಮೊದ್ಲಾಗ ಮೂಸ್ ನೋಡಂಗಿಲ್ಲ ನಮ್ಗೆ. ಯಾಕಂದ್ರೆ ಈಗಿನ ದುನಿಯಾ ಹೆಂಗೈತಪ್ಪ ಅಂದ್ರೆ ಕಿಸೆದಾಗ ರೊಕ್ಕ ಇರ್ಲಿಲ್ಲ ಅಂದ್ರೆ ಅಕ್ಕನ ಮಗಳ ಮೊದ್ಲಾಗ ಅಣ್ಣ ಅಂದ್ರೂ ಏನು ಫರಕ್ ಬೀಳಂಗಿಲ್ಲ. ರೊಕ್ಕ ಮಾಡ್ಬೇಕು, ದುಡಿಬೇಕು. ಎಲ್ಲರ ಪಾಲ್ತು ಅಡ್ಡಾಡಿದ್ರೆ ತಲೆ ಕೂದಲು ಬೆಳ್ಳಗಾಕ ಹೊರತು ನಮ್ದೇನು ಮದುವೆ ಆಗಂಗಿಲ್ಲ. ಎಲ್ಲಿಗೆ ಬಂದು ಹತ್ತೈತಿ ನೋಡ್ರಿ ಜೀವನ. ನನ್ನ ಜೋಡಿ ಇದ ಸಾಲ್ಯಾಗ ಕಲ್ತ ಪಿಂಡ್ರಿ ಮಕ್ಕಳು ದೋಸ್ತರೆಲ್ಲರೂ ಈಗಾಗಲೇ ಮದುವೆ ಆಗಿ ಚುಕ್ಕಿ ಅನ್ಸಕತ್ತಾರ. ಆದ್ರೆ ನನ್ನ ಕರ್ಮ ನಮ್ಮವ್ ಬಿಸಿಲಿಗೆ ಒಣಕಿದ ಅಂಡರ್ವೇರ್ ತೂತ್ ಎನಿಸೋದಾಗಿದೆ. ಚುನುಮರಿ ನಿಮ್ಮವ್ ಹೆಣ್ಣು ಮರಿ. ನಮ್ಮಪ್ಪ ಪಕ್ಕ ಹೊಂತ ಮರ್ರಿ. ಅಲ್ಲೇ ಬಸನ್ನ ಇಂಥವೆಲ್ಲ LKG ಒಳಗೆ ಮಾಡಿಬಿಟ್ಟು ನೋಡಿ ಈಗ ಬಂದಿ. ಅವ್ನು ಯಾರ ಈ ಊರಾಗ ಮಂದಿ ಅದಾರ ಇಲ್ಲೋ ಮರ. ಮಂದಿ ನೋಡಿ ಮನೆ ಕಟ್ಸ್ಯಾರೋ ಏನು ಮನೆ ಕಟ್ಟಿಸಿ ಮಂದಿ ಹೋಗ್ಸಾರ ಅದಾರ ಒಂದು ತಿಳಿವಲ್ಲ. ಅಲ್ಲ ದುಡ್ಕೊಂಡ್ ತಿನ್ನೋರು ಬೆಲೆನ ಇಲ್ಲೇನ್ರಿ. ಟಾತಿ ಬೀದಿ ಒದರ್ಕೋತ ಹೋದ್ರ ಒಬ್ಬರ ಬರ್ಬೇಕಲ್ಲ. ಈ ಊರಾಗ ಮಂದಿರ ಅದಾರೋ ಇಲ್ಲೋ ಎಂಬಲ್ಲ. ಹೂವಾ ಈ ಕಡೆ ಯಾವಾಗ ಬರಾಕತ್ತಾಳಲ್ಲ ಮರ, ಈಕಿದ ಏನ್ ರಿಪೇರಿ ಐತೋ ಯಾಂಬಲ್ಲ. ಆದ್ರೂ ಬಿಡು ಮಗನ ಅಲ್ಲ. ಈಕಿದ ರಿಪೇರಿ ಇರ್ಲಿಲ್ಲ ಅಂದ್ರೆ ರಿಪೇರಿ ರಿಪೇರಿ ಮಾಡೋ ಮಗ ಅದನ್ನ. ಒಟ್ಟು ಏನಾರು ಮಾಡ್ಲಿ ಒಳ್ಳೇದ್ ಮಾಡ್ಬೇಕು. ಒಳ್ಳೇದ್ ಮಾಡಿದವಂಗ ಪರಮಾತ್ಮ ಅಂತಾರ, ಕೆಟ್ಟದ್ ಮಾಡಿದಂಗ ಕಟ್ಟಕ್ ನನ್ನ ಮಗ ಅಂತಾರ. ಒಳ್ಳೇದ್ ಮಾಡ್ತೀವೋ ಕೆಟ್ಟದ್ ಮಾಡ್ತೀವೋ, ಆದ್ರೆ ಈ ವಯಸ್ಸಿನಾಗ ಅದು ಗೊತ್ತಾಗಂಗಿಲ್ಲ. ಈ ಕೆಟ್ಟದ್ದು ಒಳ್ಳೇದು ಇವೆರಡು ಗೊತ್ತಾದಾಗ ನಮ್ಮ ಆಯಸ್ನ ದೂರ ಇರಂಗಿಲ್ಲ. ಆದ್ರೆ ಏನ ಮಾಡ್ರಿ ಏನ ಬಿಡ್ರಿ, ಆದ್ರೆ ಒಳ್ಳೇದ ಮಾಡ್ರಿ. ಯಾಕಂದ್ರೆ ಇರೋ ಮಟ್ಟ ಜಾಲಿ, ಹೋಗೋ ಹೊತ್ನಾಗೆಲ್ಲ ಯಾದಿ ಮ್ಯಾಗ ಶಾದಿ ತುಡುಗಿಲೆ ಮಾಡ್ಯಾರ ಮದ್ವೆ. ಯಾದಿ ಮ್ಯಾಗ ಶಾದಿ ತುಡುಗಿಲೆ ಮಾಡ್ಯಾರ ಮದ್ವೆ. ಎಡಗಾಲ ಇಟ್ಟ ಹಾದಿ ನನ್ನ ಎದಿ ಮ್ಯಾಲ, ಗಂಡನ ಕೂಡಿ ಚನ್ನಗ ಬಾಳೆ ನೀ ಮಾಡ. ಎಡಗಾಲ ಇಟ್ಟ ಹಾದಿ ನನ್ನ ಎದಿ ಮ್ಯಾಲ, ಗಂಡನ ಚನ್ನಗ ಬಾಳೆ ನೀ ಮಾಡ. ಬಂದ್ರೆ ಮಾಮ ನಮ್ಮ ಗಾಡಿ
ಲೇ ಹಿಂದ್ಲದು ಎಲ್ಲ ಕಾಣಕತ್ತೈತಿ ಮುಚ್ಕೋದ್ರ ಮತ್ತೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಹೌದು, ನೀ ಅಂದಂಗೆ ಗುಳಿ ಖಾಲಿ ಆಗ್ಯಾವ ನೋಡಿ. ಮತ್ತೇನ್ರಿ ಮೇಡಮ್ ಅವ್ರ ಬಂದ ಪುರುಸತಿಗಿಲ್ದ ಬುಲೆಟ್ ಮಾಮ ಅಂದ್ರಿ. ನಮಗ್ ನೋಡಿದ್ರೆ ಇಲ್ಲಿ ಎಕ್ಸೆಲ್ ಸೂಪರ್ಕೋ ಗತಿಗಿಲ್ದ ನಾವು ಕೂತೀವಿ. ನಿಮ್ಮಂತ ಹುಡುಗಿಯರು ಬುಲೆಟ್ ಗಾಡಿ ಮಾವನ ಬೇಕಾ? ಅವ್ರು ಬುಲೆಟ್ ಗಾಡಿ ಮಾವ ಅಂದ ಬೀಳ್ಗಿ ಸ್ಟೇಷನ್ ನನ್ನ ಹೆಸರು ಬರೋಂಗ್ ಮಾಡಿದ್ರಿ. ನಿನ್ನ ತಿಂಡಿ ಹೆಚ್ಚಾಗಿ ನೀ ಮಾಡ್ಕೊಂಡ್ರೆ ನಾನಾರ ಏನು ಮಾಡ್ಲಿದ್ದು? ತಿಂಡಿ ಅಲ್ಲವ, ನನ್ನ ತಿಂಡಿ ಹೆಚ್ಚಾಗಿ ನನ್ನ ಸೈಕಲ್ ಮೋಟ್ರಕ್ಕೆ ನಾ ಎಣ್ಣೆ ಹಾಕೊಂಡು ಒದರ್ಸಿದ್ರು ಕೆಲವೊಂದಿಷ್ಟು ಮಂದಿ ಕಣ್ಣ ನಟ್ಟಿತ್ತದು. ನೀ ನಟ್ಟಂಗ ಮಾಡ್ತೀಯ, ಅದಕ್ಕೆ ಅವ್ರು ಹಂಗ ಮಾಡ್ತಾರ. ಇಲ್ರಿ, ಇರುದೇಟ ಜೀವನ. ಏನ್ ಹೇಳ್ಯಾವ್ರು? ಏನ್ ಹೇಳ್ಯಾರು? ಇಲಿಯಾಗಿ 100 ದಿನ ಬದುಕಕ್ಕಿಂತ ಹುಲಿಯಾಗಿ 1 ದಿನ ಬದುಕಂದ. ಇದು ಚಿಕ್ಕಾಲ್ಗೊಂಡಿ ಹುಲಿ 1 ದಿನ ಬದುಕಿದ್ರು ಹುಲಿ ಹಂಗೆ ಬದುಕುದಿಲ್ಲ. ನೀನು ಹುಲಿ ಅದಿಯೋ ಏನು ಇಲಿ ಅದಿಯೋ ಇನ್ ಮೇಲೆ ಗೊತ್ತಾಗುತ್ತೋ ಮೇಡಮ್ ಅವ್ರ. ಹುಲಿ ಅದಕ್ಕ ನಿಮ್ ಮುಂದೆ ಗಾಂಭೀರ್ಯವಾಗಿ ನಿತ್ತನ್ನ, ಇಲಿ ಆಗಿದ್ರ ದಡ್ಗನ ಒಳಗೆ ಹಾಕೊಂಡ್ಬಿಡ್ತೀನಿ. ಅಂದ್ರೆ ಏನ್ ಇಲ್ಲಿ ಗುದ್ದು ಬಾಯಿ ತೆರ್ಕೊಂಡು ನಿಂತಂತ ಮಾಡಿ ಮಗನ ಬಾಯಿಗೊಂದು ಹಂಗ್ಯಾಕ್ ಹೋಗ್ಲಿ ಮಾಡ್ತೀರಿ? ಬಿಡು. ಏನದು ಏನೋ ಒದರಕತ್ತಿದ್ದಲ್ಲ, ಅದು ನಿಮ್ದ ಮಾಡುದೈತೇನ್ರಿ? ಏನು ಏನಾರ ತಪ್ಪು ತಿಳ್ಕೊಂಡ್ ದರ್ಗಾ ಜೈಲ್ನಾಗ ಹಾಕಿ ಬುರ್ಗ ತೆಗಿಸ್ಬೇಡ ನನ್ನ. ಮತ್ತ ನೀ ಬುರ್ಗ ಎಬ್ಸಂಗ ಮಾತಾಡಕತ್ತಿ. ಅದು ನಿಮ್ದು ಸಣ್ಣಂಗ ಸೋರ್ತಿತ್ತಂದ್ರ, ಇಲ್ಲ ತೂತ್ನಾಗ ಏನ್ರ ಸಿಕ್ಕೊಂಡಿತ್ತಂದ್ರ. ಏನು ಸೋರದು ತೂತ್ನಾಗ ಸಿಕ್ಕೊಂಡಿರೋದು ನೀನು ಹೆಣಕ್ಕೆ ಹೆಂಟಗಾಲ ಏರಿಸ್ಲಿ. ಅದರ್ರಿ, ಗ್ಯಾಸ್ ಪೈಪ್ನಾಗ ಸಣ್ಣಂಗ ಏನಾರ ಸೋರ್ತಿತ್ತಂದ್ರ, ಇಲ್ಲ ತೂತ್ನಾಗ ಏನ್ರ ಹೊಲಸ್ ಸಿಕ್ಕೊಂಡಿದ್ರ, ಅದು ಸೀಟಿ ಒಳಗೆ ಏನಾರ ಅನ್ನದ ಕಾಳುಗಳು ಸಿಕ್ಕೊಂಡಿತ್ತಂದ್ರ ಅದನ್ನ ನಾವು ಹಸನ್ ಮಾಡಿ ಕೊಟ್ಟು ನಿಮ್ದು ಏನೋ ಇದ್ರು ಶುದ್ಧ ಮಾಡಿ ಕೊಡ್ತೀವ್ರಿ ಮೇಡಮ್. ನೀ ಗ್ಯಾಸು ಸ್ಟೋವ್ ಕುಕ್ಕರ್ ರಿಪೇರಿ ಮಾಡವ ಅಲ್ರಿ, ನಾನು ದೇಶ ತುಂಬ ಸಾಲ ಮಾಡಿ ದೇಶ ಬಿಟ್ಟು ಹೋದಲ್ರಿ ವಿಜಯ್ ಮಲ್ಯ, ಅವ್ರ ತಮ್ಮ ಪುಂಡಿ ಪಲ್ಯ. ಇದಂತ ಹೆಸರು ಪುಂಡಿ ಪಲ್ಯ ಅಲ್ಲ ಯವ್ವ, ಗ್ಯಾಸ್ ನೋಡಿ 5 ಲೀಟರ್ ಕುಕ್ಕರ್ ನೋಡಿ ಮತ್ ನೀ ಗ್ಯಾಸ್ ರಿಪೇರಿ ಮಾಡವ. ಇಲ್ಲ ಕೂದ್ಲಾ ತುಂಬ ಹಂಗ ಹೇಳಿಲ್ಲ ನಾನು. ಹೆಂಗ ಹೇಳಿದ್ರಿ? ಎಲ್ಲಾರು ಮೊದಲು ನೋಡಕ ಚಂದಾಗಿ ನಾ ಕೆಲಸ ಹಂಗ ಮಾಡ್ತೇನ್ರಿ ಹಿಂಗ ಮಾಡ್ತೇನ್ರಿ ಮುಟ್ಟು ನೋಡ್ಕೊಂಡಂಗ ನಿಮ್ದು ಮಾಡ್ತೀನಿ ಅಂತವು. ಅವು ಹಂಗ ನಾವು ಹುರುಪಿಗೆದ್ದ ಅವ್ರ ಕಡೆ ನಮ್ಮ ಸಾಮಾನು ಕೈಯಾಗ ಕೊಟ್ಟು ಮಾಡ್ತಾನಿವ ಮಾಡ್ತಾನಂತೀವ, ನಾವು ಹುರುಪಿಲೇ ಇರ್ತೇವಿ. ಅವ ಎಲ್ಲ ಮಾಡ್ತಾನ, ಆಮೇಲೆ ಎಲ್ಲ ರಿಪೇರಿ ಮತ್ತಿಷ್ಟು ಹದಿಗೆಡ್ಸಿ ಹೋಗ್ಬಿಡ್ತಾವ. ಅದು ತಪ್ಪು ತಿಳ್ಕೊಂಡ್ರಿ. ಯಾಕ? ಅವ ಬೇಸ್ತಾರ ದಿವಸ ರಾತ್ರಿ ಹುಟ್ಟ್ಯಾನ್ರಿ. ಅದಕ್ಕೆ ಅವ ಮಾಡಿದ್ ನಿಮಗ್ ಬರೋಬ್ಬರ ಅನ್ಸಿಲ್ಲ. ನಾ ಶನಿವಾರ ಹನುಮಪ್ಪನ ವಾರದ ದಿನ ಹುಟ್ಟಿನ, ನನ್ನ ಕೈಯಾಗ ತೊಗೊಂಬರ್ರಿ. ನಾವು ಒಮ್ಮೆ ಮಾಡಿಬಿಟ್ರೆ 6 ತಿಂಗಳು ಆದಿಂದ ನೆನಪು ಮಾಡಿ ಹಚ್ಚಿರ್ಬೇಕು ನೀವು ಫೋನು. ಏನ್ ಮಾಡಿ ಹೋದ್ರಿ ನೀವು? ಏನ್ ಇನ್ನೊಮ್ಮಿಗೆ ನಂದು ರಿಪೇರಿಗೆ ಬರೋದಲ್ ಬಿಡ್ರಿ. ಮಗ್ಲ ಮನ್ಯಾಕಿಗೆ ಹೇಳ್ತೇನ್ರಿ, ನಿಮ್ಮ ಕಡೆನ ಮಾಡಿಸ್ಕೊಡ್ರಿ ಅಂತ ಹೇಳಿ. ಮಾಡು ಕೈಲೆ ಮಾಡಿದ್ರಿ, ಭಾಳ ಬಿರ್ಸ ಮಾಡುವಾದ್ರಿ. ರಿಪೇರಿ ಮಾಡೋದು ಮಾಡಿದ್ರಿ, ನಮ್ದು ಮುಟ್ಟು ನೋಡ್ಕೊಂಡಂಗ ಮಾಡಿದ್ರಿ. ಮುಟ್ಟಿ ಅಲ್ರಿ, ಅದನ್ನೇನ್ ಹೇಳಿ ತಟ್ಟು ನೋಡ್ಕೊಳಂಗ ಮಾಡ್ತೇನ್ರಿ. ಆಯ್ತ, ಇನ್ನೊಂದು 3 ತಿಂಗಳು ಯಾಕೆ ಬಿಟ್ರಿ? ಪೂರ ಕಡಿಗೆ ಹೊರಗೆ ಬರ್ತೈತಿ, ಅವಾಗ ಎಲ್ಲ ಮುಗಿದ ಬಿಟ್ಟಿರ್ತೈತಿ. ಇಲ್ರಿ ಮೇಡಮ್ ಅವ್ರ, ನಮ್ ಮಾಡೋ ಕೈಲಿ 9 ತಿಂಗಳು ಅಟ್ಟ ಮಾಡೋ 3 ತಿಂಗಳು ರೆಸ್ಟ್ ಬೇಕ್ರಿ ನಮ್ಗೆ. ಯಾಕಂದ್ರೆ ನೋಡ್ರಿ, ನಾವು ಮನುಷ್ಯರು ಹುಟ್ಟಿವು ಮತ್ತು ಹೊಟ್ಟಿಗೆ ಅನ್ನ ಹತ್ತಿತ್ತೀವಿ. 12 ತಿಂಗಳು ಅದನ್ನ ಮಾಡಿ ಬೆನ್ನ ಹಿಡ್ದು ಹೊಯ್ಕೋತ ಹೋಗಂದ್ರೆ ಅದ್ರಾಗ ತೊಡೆ ಏನ್ರಿ, ಒಂದೊಂದು ಸಾಮಾನು ಚಲೋ ಇರ್ತಾವ, ಪಟ್ನ ಸಟ್ನ ಆಗಿರ್ತಾವ. ಕೆಲವೊಂದು ಸಾಮಾನು ಇರ್ತಾವ್ರಿ ಅಪ್ಪ, ಹೆಂಗಿರ್ತಾವು? ವಯಸ್ಸರ ಆಗ್ಲಾಗಿರ್ತಾವ್ರಿ. ಅದು ಆ ವಯಸ್ಸರ್ ತೆಗೆದು ಹೊಸ ವಯಸ್ಸರ್ ನಾವು ಹಾಕಿ ಅದ್ರ ನಟ್ ಟೈಟ್ ಮಾಡೋಕ ನಮ್ಮ ನಟ್ಟ ಲೂಸ್ ಆಗಿರ್ತಾವ. ಎಲ್ಲಿದ್ದು ಹೊಯ್ಕೊಬಿಡ್ಕೊಬಿಡ್ರಿ, ಅವನವನು ಉದ್ಯೋಗನ ಸಾಕಾಗೈತಿ. ಸಾಲಿ ಕಲಿ ಅಂತ ಹೊಯ್ಕೊಂಡ್ ಹೇಳಿದ್ರು ಮಾಸ್ತರ್ಗಳು. ಆದ್ರೆ ಅವಾಗ ನಾವು ಮಾತು ಕೇಳಲಿಲ್ಲ. ಈಗ ಅನ್ಭವಿಸಾಕ್ತಿವಿ ನೋಡ್ರಿ ಹೆಂಗೈತೆ ಅವನು. ಅಲ್ಲ, ನೀನು ಕರಿನ ಸ್ಟೋವ್ ಕುಕ್ಕರ್ ರಿಪೇರಿ ಮಾಡವ. ಅಯ್ಯೋ, ನಾವು ನೀಕಿ ಹುಚ್ಚ ಹಿಡ್ಸಂಗ ಅಂತಾಳಪ್ಪ. ಹಂಗಲ್ಲೋ, ನೋಡಾಕ ಎಷ್ಟು ಚಂದ ಅದಿದಿ, ಕಡದ್ರ 8 ತುಂಡಾಗಂಗದಿದಿ. ಮತ್ ಮಾರನ ಮೂಲಾದಿ ಆತ ಚೆಲ್ಲಿತು ಪಾಯಸ ಚೆಲ್ಲಿತು. ಏನೋ
ಅವ್ನು ಫೋನ್ ಹಚ್ಚೊಂದು ಆಂಬುಲೆನ್ಸ್ ರೀ ಹೇಳ್ರ ಅಪ್ಪ ಇವನು ಸಿರೋಲ್ ಲಸ್ಮೋನ್ ಕಿತ್ತು ಮಿಕ್ಕಿದಕ್ಕಿದ್ದಾಳೆ ಏ ನೀ ಏನ ಗಂಡಸ ಅದೀಯ ಏನ ಏನದು ಕೈ ಹಾಕಿದಲ್ಲಿ ನಮ್ಮವ್ವ ಗಂಡ ಹಿಡಿಬೇಕಂತೇಳಿ ಇದ ಪಂಚಾಯತಿ ಗಣಪತಿ ಮುಂದೆ ಸವಾಲ್ನಾಗ ಹುಡ್ದಾರ ತಗೊಂಡಾಳ್ರಿ ಅದು ತಗೊಂದಿಂದ ನಾ ಗಂಡ ಸುಟ್ಟಿನ್ರಿ ಇಲ್ಲ ಐತ್ ನೋಡ್ರಿ ಹುಡ್ದಾರ ಬ್ಯಾಡಪ್ಪ ನಿಂದು ಅದು ಹುಡ್ದಾರ ನೋಡೋಷ್ಟು ಶಕ್ತಿ ನನ್ನಲ್ಲಿಲ್ಲ. ತೋರ್ಸು ಮನಸ್ಸು ನನಗಿದ್ರು ನೋಡು ಧೈರ್ಯ ನಿಮಗಿಲ್ಲ ಅಂದ್ಮೇಲೆ ಅದನ್ನ ಬಿಟ್ಟು ಬಿಡ್ತೀನಿ. ಹಂಗಲ್ಲ ಗಂಡಸ ಹೆಂಗ್ರಿ? ನೋಡಕ್ಕ ಭಾರಿ ಮಸ್ತ್ ಅದಿದಿ, ಕಲ್ತಂಗ ಕಾಣ್ತಿದಿ. ಎಲ್ಲರೂ ಹೋಗಿ ದೊಡ್ಡ ದೊಡ್ಡ ನೌಕರಿ ಮಾಡೋದ್ ಬಿಟ್ಟು ಹೋಗಿ ಹೋಗಿ ಸ್ಟೋರ್ ರಿಪೇರಿ ಮಾಡಿದ್ನೆ, ಗ್ಯಾಸ್ ರಿಪೇರಿ ಮಾಡಿದ್ನೆ, ಕುಕ್ಕರ್ ರಿಪೇರಿ ಮಾಡಿದ್ನೆ ಅನ್ನಕತ್ತಿಯಲ್ಲ, ಅದಕ್ಕೆ ಕೇಳಿದೆ. ಮೇಡಮ್ ಅವರು ನಿಮ್ ತಲೆಗೇನು ಬುದ್ಧಿ ಐತೆ ತಲೆ ತುಂಬ ಏನದು? ಏ ಇಲ್ಲ ಮಗನ, ಕತ್ತಿಲ ಅಜ್ಜ ಅದಾವು ಇದ್ರು ಇರ್ಬೇಕ್ರಿ ಹಂಗ. ಕಪಾಳ್ಕೊಂಡು ಮತ್ತೇನ್ರಿ ನಮ್ಮೂರ ಪರಮಾತ್ಮ ಶ್ರೀ ಶ್ರೀ ರವಿ ಸಂಜಯ್ ಸವಳಿಗೆ ಮಟ್ಟ ಒಳಗ್ರು ಏನ್ ಹೇಳ್ಯಾರ? ಏನ್ ಹೇಳಿದಾರ? ಕಾಯಕವೇ ಕೈಲಾಸ ಅಂತ ಹೇಳ್ಯಾರ. ಅವ್ರ ಯಾಕ ಅದನ್ನ ಹೇಳ್ತಾರ? ಮತ್ತೆ ಯಾರು ಹೇಳ್ಯಾರ? ಅದನ್ನ ಹೇಳಿದವರು ಜಗಜ್ಯೋತಿ ಬಸವಣ್ಣನವ್ರು. ಇದು ಹಿಂಗಾಗೈತ್ರಿ. ಅವ್ರು ಇವ್ರಿಗೆ ಹೇಳ್ಯಾರ, ಇವ್ರ ಮೈಕ್ ಸಿಕ್ಕಾಗ ನಮ್ಗೆ ಹೇಳ್ಕೊತ ಹೊಂಟ್ಬಿಟ್ಟ. ಇಲ್ಲಿ ಪರಕ್ ಆಗೈತಿ. ಅದು ಯಾವ ಉದ್ಯೋಗ ಮಾಡಿದ್ರೆ ಏನ್ ತಪ್ಪೈತ್ರಿ ಮೇಡಮ್? ದುಡ್ಕೊಂಡ್ ತಿಂದ್ರೆ ಮುಗಿದ್ ಹೋಗ್ತದು. ಯಾವ ನೌಕರಿ ತಗೊಂಡ್ ಏನ್ ಸುಡಾರದ್ರಿ? ನೋಡ್ರಿ, ಕಷ್ಟ ಪಷ್ಟ ಸಾಲಿ ಕಲಿಬೇಕಾ, ಮತ್ತ ಪೇಪರ್ ಎಕ್ಸಾಮ್ ಅದು ಇದು ಇದ್ರಾಗ ತಲಿ ಕೆರ್ಕೊಂಡ್ ಹಂಗಟ್ ಹಿಂಗಟ್ ಮಾಡಿ ನೌಕರಿ ಹಿಡಿದು ಹೊತ್ತು ಇಟ್ಕೋರಿ. ತನಕ ನಮ್ಮ ವಯಸ್ಸು ಎಷ್ಟಾಗಿರ್ತಾವ? ಎಷ್ಟಾಗಿರ್ತದ? 55, 56 ಆಗಿರ್ತಾವ. ಒಂದು ತಲೆಯಾಗ ಕೂದ್ಲ ಉಳ್ದಿರಂಗ. ಇವ್ ನಾವು ಈ ಸಲ ಪಾಸ್ ಹಾಕನ್ ಆ ಸಲ ಪಾಸ್ ಹಾಕನ್ ತಲೆಯಾನ ಕೂದ್ಲ ಆರ್ಕೊಂಡು ಅವನವನು ಒಂದು ತಲೆ ಕೂದಲ ಬಕ್ಕ ಬಾರಿ ತಲೆ ಬೋಳ್ ಆಗಿರ್ತದೆ. ಇತ್ತಾಗ ನೌಕರಿ ಸಿಕ್ಕ ಖುಷಿ ಒಂದ್ ಕಡೆ ಆದ್ರೆ ಕೂದ್ಲು ಹೋಗಿದ್ ಸಂಕಟ ಇನ್ನೊಂದು ಕಡೆ. ಅವ್ ಎರಡು ಸಂಕಟದ ನಟ್ ನಡಬರ್ಕ ಕನ್ಯಾ ತೆಗೆದು ಹೆಣ್ಣು ನೋಡಿ ಮದ್ವೆ ಆಗ್ಬೇಕು ನಾವು. ಬೋಳ ತಲೆ ಇಟ್ಕೊಂಡು ಆದ್ರೆ ಯಾರ ಕನ್ಯಾ ಕೊಡ್ತಾರ್ರಿ? ಇವ್ ನಾವು ವಿಗ್ ಹಾಕೊಂಡು ಮತ್ 30,000 ರೂಪಾಯಿ ಖರ್ಚು ಮಾಡಿ ಒಂದು ವಿಗ್ ಹಾಕೊಂಡು ಹೋಗ್ಬೇಕು ನಾವು. ನಮ್ಮ ಮಾಂತೇಶ್ ದನಿಗಳ ಗತೆ ನಾನು ಹಾಕಿಸ್ಕೊಂಡ್ ಬಂದಿನ್ರಿ. ಅದನ್ನ ಹಾಕಿಸ್ಕೊಂಡ್ ಬರ್ಬೇಕ್ರೆ ವಾದ್ಯದಿಂದ ಅವರು 108 ಕಂಡೀಷನ್. ನಿಮ್ಮಪ್ಪ ನಿಮ್ಮವ್ವ ಅದಾರೇನ್ರಿ? ನಾವೇನು ಅವ್ರನ್ನ ಗೂಟಕ್ಕೆ ಬಡ್ದಾಗ ಹೋಗು. ನಾವು ನಿಗ್ರಹ ಮಾಡಾಕ ತಂದೆ ತಾಯಿ ಅತ್ತಿ ಮಾವ ಇರಬಾರ್ದು, ಮತ್ತೆ ಕಾಟ ಕೊಡಾಕ ನೆಗೆನೇ ಇರಬಾರ್ದು. ಇವನು ಒಬ್ಬರ ಬದುಕು ಹೋಗೋದು ಎಂಥ ಹೆಣ್ಣಿನ ಜಾತ್ರೆ ನಿಮ್ದು. ನಮ್ದ್ರಿ ಗಂಡಸಂದು ಇದು. ಅದಕ್ಕೆ ನಮ್ಮಂತವ್ರ ಕಾಲಕ್ಕೆ ಮಳಿ ಆಗತ್ತಾವ, ಬೆಳೆ ಆಗತ್ತಾವ. ಇಷ್ಟೆಲ್ಲ ಮಾಡಿ ಹಂಗೆ ಸುಳ್ಳು ಹೇಳಿ ಮಳ್ಳು ಮಾಡಿ ಮದುವೆ ಆದಿ ನಾಳೆ ಫಸ್ಟ್ ನೈಟ್ ದಿವಸ ನಾನು ಆಕಿ ಕಷ್ಟಪಟ್ಟು ಗುದ್ದಾಡು ಹೊತ್ನಾಗ ಆಕೆ ಕಡಲ್ ಚಡಲ್ ಅನ್ನಬೇಕು. ಅಕ್ಕಿ ರೊಚ್ಚಿ ಗೆದ್ದು ಕೂದ್ಲ ಹಿಡಿದು ಕೆತ್ತು ಒಗಿ ತಲೆ ಬೇಕಲ್ಲ ಕೆತ್ತ ಅತ್ತಾಗ ಆಕಿ ಬಾಂಡ್ಲಿ ತಲೆ ನೋಡಿ ಲವ ಹೊಯ್ಕೊಂಡು ಊರಾನ ಮಂದಿ ಕೂಡಿಸಿ ನನ್ನ ಜೀವನ ನಾಡಕ ಹಚ್ಚಿದ. ನಿನ್ನ ಹಣ ಹೊಯ್ಕೊಂತನ ಬಾಡ ಇವನು ಅವನು ಆಕೆ ಹೊಯ್ಕೊಂಡು ಊರ್ ಮಂದಿ ತುಂಬ ಮಂದಿ ಕೂಡಿಸಿ ನಮ್ಮೊಬ್ರು ಕಳ್ಕೊಳ್ಳೋದು ಯಾರಿಗೆ ಹರಕತ್ತಾಗೈತ್ರಿ? ನೋಡ್ರಿ ಇಂಥದೈತಿ ಉದ್ಯೋಗ. ಯಾಕೆ ಮಾಡ್ಕೊಂಡಿರ್ತಾಳ, ಬಿಟ್ಟಿರ್ತಾಳ. ಭಗವಂತ ಹುಡ್ಸ್ಯಾನ ನನ್ನ ಮೇಲೆ ಹುಲ್ಲು ಹಾಕ್ತಾನೇನ್ರಿ? ಒಂದು ಹೆಣ್ಣೈ ಜೋಡ್ ಮಾಡ್ಯಾನ, ಒಂದು ಹೆಣ್ಣು ಬೇಕು, ಈಗ ಗಂಟು ಬೇಕು ಜೋಡ್ ಮಾಡ್ಯಾನ. ಅಂದ್ಮೇಲೆ ನನಗೊಂದು ಯಾವ್ದಾರು ಜೋಡ್ ಮಾಡಂಗಿಲ್ಲ ಅಂತೀರಿ ನಾವು? ಏನ ಅಂದಿಲ್ಲ, ನಾನು ತಿಳಿಲಿಲ್ಲ. ಇನ್ನೊಮ್ಮೆ ಹೇಳಿದನ. ನಾ ಮಾತಾಡಿದ್ದು ಯಾರಿಗೆ ತಿಳಿಲಾರದಕ್ಕ ನಾ ಫೇಮಸ್ ಆಗೀನ್ರಿ. ತಿಳಿದಿದ್ರೆ ನಾ ಏನ್ ಇಟ್ಟು ಮುಂದೆ ಬರ್ತಿದ್ದಿಲ್ಲ ಅನ್ಸುತ್ತೆ. ಹಂಗಲ್ಲ, ಒಂದು ಗಂಡ ಮನುಷ್ಯಗ ಒಂದು ಗಂಡ ಬೆಕ್ಕ ಜೋಡ್ ಮಾಡ್ಯಾನಂದ್ರೆ ಏನದ ಅರ್ಥ? ನೀವು ಗಂಡು ಬೇಕನ್ನೇನ್ರಿ? ನಾ ಮತ್ತೆ ಅದಕ್ಕೆ ಕೇಳಕತ್ತೀನಿ. ಏನ ಅಂದಿಲ್ಲ, ಸರಿ ಕೇಳಿಲ್ಲ. ನಂದು ಸ್ವಲ್ಪ ಜನವರಿ ನಾಲೆಜ್ ಇಲ್ಲಾಡ್ರಿ. ಯಾಕೆ ಎಲ್ಲಿ ಓಡೋಗೈತದ ಜನವರಿ? ಅದು ಮೋಸ್ಟ್ಲಿ ಇನ್ನು ಮುಂದಿನ ತಿಂಗಳು ಮುಗ್ಯಾಕ್ ಬತ್ತಲ್ರಿ, ಕ್ಯಾಲೆಂಡರ್ ಚೇಂಜ್ ಮಾಡ್ಯಾರ, ಅದಕ್ಕೆ ಹೋಗ್ಯಾತ್ರಿ. ಮುಂದಿನ ವರ್ಷ ಬರತ್ರಿ ಅದು. ಹೋಲ್ ಬಿಡ್ರಿ ಮೇಡಮ್ ಅವ್ರ, ನಿಮ್ದೇನ್ ಮಾಡೋದಿಲ್ಲ ಅಂದ್ರೆ ಗ್ಯಾಸ್ ರಿಪೇರಿ ಮಾಡಿಸ್ಕೊ ಇರ್ಲಿಲ್ಲ ಅಂದ್ರೆ ಬಿಟ್ಬಿಡು. ಏನ ಮಾತಾಡಿದ್ರು ಫುಲ್ ಸ್ಟಾಪ್ ಇಟ್ಟ ಮಾತಾಡ. ನಡಬರ್ಕ ಮಾತಾಡಿದಿ, ಬಾಯಾಗ ಬಡಿಗಿನ ತುರುಕಿ ಅಂತಾನ. ಯಾಕೆ ನೀವು ಒಳಗೆ ಇಡ್ಬಿಡ್ರಿ, ನಾ ಏನು ಅಲ್ಲಿ ಅಂತ ನನ್ನ ಬಡಗಿ ತುರುಕಿ ಏನು ಮಿಕ್ಕಿದ ಗಂಡಸ್ಗಾಲೆ ಬಿತ್ರಿ ನಮಗ ದಾರ್ಯಾಗ. ಯಾಕೆ ವಿಚಾರ ಮಾಡ್ತೀರಿ? ಹೊರಗೆ ಬರೋದು ವಿಚಾರ ಮಾಡಕತ್ತಿರಲ್ಲ. ನಾ ಕೆಮ್ಮಿದಾಗ ಹೊರಗೆ ಬಂದ್ಬಿಡಾಕ್ತಿರಿ ನೀವು. ಅಲ್ಲಿ ಮಟ್ಟ ಒಳಗೆ ಎಲ್ಲ ಬೆಡ್ರೂಮ್ ಆಗತ್ತದವು. ರೆಸ್ಟ್ ಮಾಡ್ರಿ. ಅದೇನು ರೂಮ್ ಐತ ಅಂತ ತಿಳ್ಕೊಂಡೇನು ಒಳಗ? ರೆಸ್ಟ್ ಮಾಡಕ್ ನಿನಗ ಎಲ್ಲ ರೂಮ್ ಪೈಖಾನಿಗೆ ಎಲ್ಲ ಕಟ್ಟಿಸ್ಬಿಟ್ರಿ. ಬೇಡ ಅದ್ರ ಸುದ್ದಿ ಬೇಡ, ಹೋಗ್ಲಿ ಬಿಡು. ಹೋಗ್ಲಿ ಬಿಡ್ರಿ ಮೇಡಮ್. ಈ ಊರಾಗ ನಾನು ನಿನ್ನ ನೋಡೇ ಇಲ್ಲ ಇಷ್ಟು ದಿನ ಆದ್ರೂ. ನಾ ಇಟ್ಟು ದಿವ್ಸ ಸುಗಂಡದ ಕೂದ್ಲ ತುಂಬಾಕಿದ್ನಿ. ಅಲ್ಲಿ ಕೂದ್ಲು ಖಾಲಿ ಅದು ಇಂಚು ಕಾಲು ಗುಂಡ್ಯಾಗ ಯಾವ ರದ ಏನತ್ ಬನ್ನಿ ಮಾಂತೇಶಪ್ಪ ಒಂದು ವಿಗ್ ಕೊಟ್ಟ ಅದನ್ನ ತೊಗೊಂಡು ಹೊಂಟನ್ರಿ. ಅದು ಒಂದ ವಿಗ್ 45,000 ಕೇಳ್ಯಾರ ನೋಡ್ರಿ ಮೇಡಮ್. ಹೋಗ್ಲಿ ಬಿಡ್ರಿ, ನಿಂದ ಆಗೈತೇನ್ರಿ? ಏನ ಅದರಿ ಕಡ್ಡಲ್ ಚಡಲ್
ಚಡ್ ಕಡಲ ಚಡ್ ಚಡಲ್ಲ ಅದರ್ರಿ ಕಾರ್ತಿಕ್ ಮಾಸದಾಗ ಶ್ರಾವಣ ಮಾಸದಾಗ ಹಾಕ್ತಾರ ಮತ್ ಲೈಟ್ ಆರಿ ಸಾಲು ಕುಡಿದು ಕಾಟ ಸಪ್ಲ ಮಾಡ್ತಾರ ಯಾಕಯ್ಯವ ನಿನಗ ಪೀಡ್ಸ್ ಬಂದಂಗ ಕಾಣಕತ್ತೈತಿ ಹಿಡ್ಕೋದನ ಏಡ್ಸ ಬಂದಿಲ್ಲ ನನಗೇನು ಪೀಡ್ಸ್ ಬರುತ್ತಾ ನಾವು ದೊಡ್ಡ ಕಣ ವಿಚಾರ ಮಾಡಕ್ಕೀಕಿ ಹಂಗಲ್ಲ ನೀ ಏನೇನ ಕೇಳಕತ್ತಿ ನನಗ ಒಂದು ತಿಳಿಯವಲ್ದು ಇದು ಗೊತ್ತಾಗ್ಲಿಲ್ರಿ ಇಲ್ಲ ಅದರ್ರಿ ಭಾಳ ಮಂದಿ ಕುಡಿಸಿ ಮಾಡ್ಕೋತಾರ ಯಾರು ಇಲ್ದಾಗ ಲೈಟ್ ಆರಿಸಿ ಓ ಅಕ್ಕಿ ಕಾಳ ಹಾಕಿ ಅದಕ್ಕ ಮದ್ವಿ ಅಂತಾರಿ ಅದ ಆಗತ್ತೇನ್ರಿ ಅಯ್ಯ ನನ್ ದಿನ ಆಗಿಲ್ಲ ಬಿಡ್ರಿ 5 ಲೀಟರ್ ಸಿಲಿಂಡರ್ ಹೇಳಲ್ಲ ಮಾರ ಮದುವೆ ಆಗಿಲ್ಲ ಅಂತ ಭಾಳ ಚಲೋ ಆತು ಬಿಡು ಮೇಡಮ್ ಅವ್ರ ರೀ ನಮ್ದು 4ನೇದಾಗಿಲ್ರಿ ಏನದ 4ನೇದಾಗಿಲ್ಲ ಮದುವೆ ಅಂದ್ರ 3 ಮುಗ್ದಾವು ಕನಸ್ನ್ಯಾಗ ಆಗ್ಯಾವ್ರಿ ನಮ್ಮಂತ ಬ್ಯಾಚುಲರ್ಸ್ಗಳು ಮದುವೆ ಆಗೋ ಚಾದರದಾಗ್ರಿ ಕರೆ ಜೀವನದಾಗ ಯಾರು ಮದುವೆ ಆಗ್ಬೇಕ್ರಿ ನಮ್ಮನ್ನ ಈಗ ಎಲ್ಲ ನೌಕರಿದವ್ರು ಬೆನ್ನ ಹತ್ಯಾರ ದೊಡ್ಡ ದೊಡ್ಡ ಹೊಲ್ದವ್ನ ಬೆನ್ನ ಹತ್ಯಾರ ನಮ್ಮಂತ ಗ್ಯಾಸ್ ರಿಪೇರಿ ಕುಕ್ಕರ್ ರಿಪೇರಿ ಇದು ಸ್ಟ್ಯಾಂಡ ಮೊಬೈಲ್ ತೊಗೊಂಡು ಊರು ಅಡ್ಡಾಡೋರ್ನ ಯಾರು ನೋಡ್ತಾರ್ರಿ ಮೇಡಮ್ ನೀವ ಏನಾರ ನಿಮ್ಗೆ ದೊಡ್ಡದು ಮಾಡಿ ಮನಸ್ಸು ನೀನು ನಡಬರ್ಕಿಟ್ಟು ಬಡಿಬೇಡಂತ 1000 ಸಲ ಹೇಳಿನಿ ಸೈಡ್ ಜಾಗ ಇಲ್ಲಲ್ರಿ ಮತ್ತೆ ಎಲ್ಲ ಪ್ಯಾಕ್ ಆಗ್ಯಾರಿ ಹಚ್ಕೊಂಡ್ ನಿಂತಾರೆ ಕರ್ಮ ನೀನು ಜೊತೆ ಮಾತಾಡ್ಕೊಂಡು ನಿಂತೆ ನೋಡು ಮೊದ್ಲು ಅಂತ ತಪ್ಪದು ಹಂಗ್ ಮಾಡ್ಬೇಡ್ರಿ ನಿಮ್ದು ಆಗಿಲ್ಲ ಅಂದ್ರಲ್ಲ ನನ್ನ ಮದುವೆ ಇನ್ನೂ ಆಗಿಲ್ಲ ಮತ್ತ ಹುಡುಗರು ಆಗ್ಯಾವನ್ರಿ ಏ ಇದು ಏನು ಹೆಂಗ ಮಾತಾಡ್ತೈತ್ರಿ ಇದು ಗಂಡಸ್ ಅಂತೀನಿ ಇದು ಎಲ್ಲಿ ಹಗಲತ್ನಾಗ ಕೇಳಿ ಹೇಳಿ ಬಾಡ್ಸ್ಕೊಂಡು ಹೋಗೋ ನನ್ನ ಮಗ ಕಣ್ಣಾಗ ಕಾಣ್ತಾ ನಿಮ್ಮ ಏಯ್ ಮದ್ವಿನ ಆಗಿಲ್ಲಪ್ಪ ಅಂತಂದ್ಮ್ಯಾಗ ಮಕ್ಕಳ ಹೆಂಗ ಆಗ್ತಾವ ನೀನು ಹಣ ಚಂದ ಮಾಡ್ಲಿ ಅಕ್ಕವ್ರಿ ಯೋಗರಾಜ್ ಭಟ್ರು ಒಂದು ಹಾಡ ಬರೋದ್ರ ತಲೆ ಕೆಟ್ಟ ಗೊತ್ತಿಲ್ಲ ಯಾವ್ದದ ಮೊದಲು ಮಕ್ಕಳಾಗಬೇಕು ಆಮ್ಯಾಲ ಮದುವೆ ಆಗ್ಬೇಕು ಮೊದಲು ಮಕ್ಕಳಾಗಬೇಕು ಆಮ್ಯಾಲ ಮದುವೆ ಆಗ್ಬೇಕು ಹಿತ್ತಲಕ್ಕೆ ಕರಿಬೇಡ ಹುಡುಗಿ ಅವ್ರೇನೋ ಬುದ್ಧಿ ಸರಿ ಇಲ್ಲ ತಲೆ ಕೆಟ್ಟು ಹಂಗ ಬರ್ದಾರ ಅಂತ ಹೇಳಿದ್ರ ಸಮಾಜದಾಗ ಎಲ್ಲ ಹಂಗ ನಡೀತಿತ್ತ ತಿಳ್ಕೊಂಡೇನೆ ಮತ್ತ ಅವ್ರು ಬರ್ದಾರ ಅಂದ್ರ ನಾವು ಕರೆ ಮಾಡ್ಬೇಕಲ್ಲ ಇರ್ಲಿಲ್ಲ ಅಂದ್ರೆ ಅವ್ರು ಬರ್ದದ್ದು ತಪ್ಪತ್ತ ಅವ್ರ ಹೆಂಡ್ರ ಕಸಬರ್ಗೆ ಹಿಡಿತುಂದ್ ಅವ್ರ ಬೆನ್ನ ಹತ್ತಕ್ಕಿಲ್ಲ ನೋಡ್ರಿ ಮೇಡಮ್ ನಿಮ್ ದೊಡ್ಡ ಮನಸ್ಸು ಮಾಡಿ ನಾವು ನಂದೊಂದು ಸ್ವಲ್ಪ ನಿಮ್ದ್ರೋಗ ಹಾಕೋರಿ ಏನು ಅದು ನಿಂದ ನಂತರ ಹಾಕೊಳ್ಳೋದು ನಿಮ್ಮ ಉಡ್ಯಾಗ ನನ್ನ ಹಾಕೋರಿ ಮೇಡಮ್ ನನ್ನೊಂದು ಕೂಸತ್ ಜೋಪಾನ ಮಾಡ್ರಿ ಒಂದು ಶಶಿಯಾಗಿ ನಡ್ರಿ ನಾನು ನಿಮಗೆ ಮರವಾಗಿ ನೆರಳು ಕೊಡ್ತೀನಿ ಏನಂತೀರಿ ಮಾತಿಗೆ ನೀನು ಮರವಾಗಿ ನನಗೆ ನೆರಳು ಕೊಡ್ತೀಯ ಎಲ್ಲಿ ಕೋತಂಬರಿ ಗಿಡ ಆಗಿ ನಮಗ ಜೋತಿ ಬೀಳ್ತೇನಂತ ನಾ ಅನ್ಕೊಳಕತ್ತೀನಿ ಅಂದಂಗ ನಿಮ್ಮ ಹೆಸರು ಏನಂದ್ರಿ ಹೌದಾ ನನ್ನ ಹೆಸರು ಗೊತ್ತಿಲ್ರಿ ನನ್ನ ಹೆಸರು ಬಿದ್ದಿ ಬಿದ್ದಿ ನನ್ನ ಹೆಸರು ಮೇಡಮ್ ಅವ್ರ ಏನ ಅನ್ರಿ ಭಜನಾ ಪದ ಚಲೋ ಹೇಳ್ತೀರಿ ನೋಡ್ರಿ ನಮ್ಮ ಊರಾಗ ಭಜನಾ ಮೇಳ್ದಾರು ಕಡಿಮೆ ಆಗ್ಯಾರ್ರಿ ಇನ್ ಯಾರು ತಿರ್ಕೊಂಡ್ರಿ ನಿಮಗ ಫೋನ್ ಮಾಡ್ತೀರಿ ಏ ನಿನ್ನ ಮುಖ ಆಯ್ತಾ ಏನಾಯ್ತಾ ಇದು ನಿನ್ನ ಬಕ್ ಬರ್ಲ ಬಡಿಲಿ ನಾನು ಹಾಡಿದ್ದು ಸಿನಿಮಾ ಪದ ಲವ್ ಸಾಂಗು ಅಲ್ಯಾಕೆ ಬೀಳಕ್ ಹೋದ್ರಿ ನೀವು ಆ ಸಬಕರ್ ಮೇಲೆ ಏನಾರು ಕಾಲು ಇಟ್ಟಿದ್ರಿ ಪೆಟ್ಟು ಗಿಟ್ಟು ಹಚ್ಕೊಂಡ್ ಏನಾರು ಮುರ್ಕೊಂಡ್ರಿ ಅಂದ್ರೆ ಏನ್ ಮಾಡ್ತೀರಿ ಇನ್ ಮೇಲೆ ಬಾತ್ರೂಮ್ನಾಗ ಜಾಕ ಮಾಡಕ್ ಹೋಗ್ಬೇಡ್ರಿ ಅಲ್ಲ ಏನೇ ಹೇಳಿದ್ರು ಏನೇ ಮಾತಾಡಿದ್ರು ಪ್ರಾಕ್ಟಿಕಲ್ ಆಗಿ ತೋರಿಸಿ ಮಾತಾಡ ಗಂಡಸು ನೀನು ಯಾರು ಬಿದ್ರ ಆ ಸಾಂಗನ್ಯಾಗ ಅನ್ನೋದು ಗೊತ್ತಿಲ್ಲಲ್ಲ ಮಗನ ನಿನಗ ನಾನು ಬಂದ್ ಬಿದ್ನೇನ್ರಿ ಅಲ್ಲಿ ನಿಮ್ಮಂತ ಪಡ್ಡೆ ಹುಡುಗರು ಎಲ್ಲ ರವಿಚಂದ್ರ ಹೆಸರು ಕೇಳಿದ್ರೆ ಜಿಗದ್ ಜಿಗದ್ ಕುಡಿಬೇಕ ಮೈಯಾಗ ಹಂಗ ರಸಿಕತೆ ಉಕ್ಕಿ ಉಕ್ಕಿ ಹರಿಬೇಕ ನಂದು ಹರಿದತ್ರಿ ಆದ್ರ ಅವಾಗ ಹೊಲಿಗೆ ಹಾಕೋತ ಇರ್ತೇನ್ರಿ ಮತ್ ತೀರ ಹರಿದ್ ಮತ್ ಊರ್ ಬಾಗಿಲಾತಂದ್ರ ಮತ್ತೇನ್ ಮಾಡ ಬ್ಯಾಡಪ್ಪ ಯಪ್ಪ ನನ್ನ ಹೆಸರು ಅಂದಂಗ ಹೇಳ್ತೇನೆ ನೋಡ್ರಿ ಕೇಳ್ರಿ ನನ್ನ ಹೆಸರು ಕನಕಾಂಬರಿ
ಇವ 5 ರೂಪಾಯಿ ಸುಡ್ಕೋತಾಮ್ರಿ ಮರ್ಯಾಕೆ ಏ ಚಂದ ಐತ್ರಿ ವಾಟ್ ಎ ನೈಸ್ ನೇಮ್. ಏಯ್ ನಾನು ಹೇಳಿದ್ದು ಕನಕಾಂಬರಿ ಅಂತ ಹೇಳಿ. ನಾ ಹೇಳಿದ 5 ರೂಪಾಯಿ ಸುಡ್ಕೋತಾಮ್ರಿ ಅಂತೇಳಿ. ಕೋತಂಬರಿ ಅಲ್ಲೋ ಮರಯ್ಯ, ಕನಕಾಂಬರಿ. ಯಾವ್ದೋ ಒಂದ್ ಬರ್ರಿ ಹೊಯ್ಕೋತ ಹೋತ್ ಬಿಡು ಮರ್ರೆ. ಯಾಕ ಅವ್ನು ಬೆವ್ರು ಇಳಿಸಿ ಕೈ ಬಿಡ್ತೀನಿ ನಮ್ನ. ಇರ್ಲಿ ಬಿಡ್ರಿ ಮೇಡಮ್ ಅವ್ರ, ಈಗ ಏನ್ರ ನಿಮ್ದು ಅರ್ಜೆಂಟ್ನಾಗ ಮಾಡುದೈತೆ? ಏನ್ ಅದ್ರಿ ಗ್ಯಾಸ್ ರಿಪೇರಿ. ಇನ್ನು ನಮ್ಮ ಯಾವ ರಿಪೇರಿಗೆ ಬಂದಿಲ್ರಿ. ಮತ್ತೆ ಇತ್ತಾಗ ಯಾಕೆ ವಾಯು ವಿಹಾರಕ್ಕೆ ಅಡ್ಡಾಡಕತ್ತಿದ್ರಿ? ಹಂಗಲ್ರಿ, ದಾರಿ ಐತಿ, ಏನೋ ಕೆಲಸ ಇತ್ತು, ಆ ಕಡೆ ಹೊಂಟಿದ್ದೆ. ಆ ಕಡೆ ಹೋಗ್ಬೇಡ್ರಿ. ಯಾಕ್ರಿ ಆ ಕಡೆ ಏನಾಗಿದ್ರಿ? ಅಲ್ಲ ಇವ್ ನಿಂತಾನ್ರಿ. ಯಾರ? ನಮ್ಮ ಯಾರ್ರಿ ಅವ? ಆ ಇಲ್ರಿ, ನಮ್ಮ ಅಭಿಷೇಕ್ ನಿಂತಾನ್ರಿ. ಕಾಟಿ ಅಭಿಷೇಕ ಮತ್ತ ಅವ್ ಪೂಜಾರಿ ರಾಘು ಇಬ್ರು ನಿಂತಾರ್ರಿ. ಅವ್ರ ನಿಂತ್ರಿ ಏನಾತ? ನನ್ನೇನ್ ಮಾಡ್ತಾರ ಅವ್ರ ಏನ್ ಮಾಡಂಗಿಲ್ರಿ, ಕಿಸೆದಾಗ ಕೈ ಹಾಕೋತಾರ ಅಟ್ಟರಿ. ಏನ್ ಮಾಡ್ತಾರ ಅಂತ ಕೇಳ್ತಿರಲ್ರಿ ಮೇಡಮ. ನಿಮ್ಮಂತ ಹುಡುಗಿಯರ್ ಸಿಕ್ಕ್ರ ಸಾಕು, ಅವ್ರ ಮೈ ಮೇಲೆ ಬಿದ್ದು ರೇಪ್ ಮಾಡ್ತಾರ. ರೇಪ್ ಮಾಡ್ತಾರ? ಹೆಂಗ ಮಾಡ್ತಾರ? ನಾವು ಇದೊಳ್ಳೆ ಹತ್ತ ಮರ್ರಯ್ಯ ಹೆಂಗ್ ಮಾಡ್ತಾರ? ಹಿಂಗ್ ಮಾಡ್ತಾರ. ಹೌದಾ? ಏ ಹುಡುಗ, ಹೇಳ್ರಿ. ನೀವ್ ಒಮ್ಮೆರ ನನಗ್ ರೇಪ್ ಮಾಡ್ಬಾರ. ನಾವು ಕಣ ಮಿಕ್ಕಿದ್ದೆ ಅಂತಂದಾರ ಮರ್ರಯ್ಯ. ಇದು ಬೆವ್ರ ಇಳಿಸಿ ಕೈ ಬಿಡಾಕಿ. ಅಪ್ಪಿ ನಿನಗೆ ರೇಪ್ ಅಂದ್ರೆ ಗೊತ್ತೈತಿಲ್ಲ? ಇಲ್ಲ, ಅದಕ್ಕ ಒಮ್ಮೆ ಮಾಡ. ಹೆಂಗ್ ಮಾಡ್ತಾರ? ಅದಾವಿ ಅವ ಪೊಯ್ಯ ಕರಿ ಹಂಗೆ ಹಾಕೊಂಡು ಅರ್ಧ ಲೀಟರ್ ಎಣ್ಣೆ ಸುಟ್ಕೊಂಡು ಇಟ್ಟೋತನ ಒದರ್ಸಿ. ನೀನು ಹೊತ್ತುಕೊಂಡು ಹೊರಟಿರುವುದು ಗಂಡನಿಗೆ ಬುದ್ಧಿ, ನನಗೆ ಬೇಕಾಗಿರೋದು ಈ ನಿನ್ನ ಚೀಲದ ಬುದ್ಧಿ. ಬಾ, ಇಷ್ಟ ಇಲ್ಲ ಅಂದ್ರ ನಾನು ಬಿಡಂಗಿಲ್ಲ. ಇಷ್ಟಪಟ್ಟು ಓಡಿಸೋ ಕುದುರೆಗಿಂತ ಕಷ್ಟಪಟ್ಟು ಕುದುರೆ ಓಡಿಸೋದ್ರಾಗ ಒಂಥರ ಮಜಾ ಇರ್ತೈತಿ. ಕುದುರೆ ವಾಲಿ ಅಂತಿರ್ಬೇಕು, ಓಡಿಸೋ ಸಾರ್ತಿ ಓಡಿಸ್ತೀನಿ ಅನ್ನೋ ದಮ್ನಾಗಿರ್ಬೇಕು. ಚಾಟಿ ಎತ್ತಬಾರ್ದೈತಿ, ಹೊಡೆದು ಚಾಟಿ ಬೀಸಿ ಕುದುರೆ ಓಡ್ಸಕತ್ರ ಅಂತ ಕುದುರೆ ನೀರಡಿಕೆಗೆ ಬಂದಿರ್ಬೇಕು. ಬಾರೇ ಬಾ. ರೇಪ್ ಮಾಡ್ಬಾರು. ನಿಮ್ಮವ್ನ ಆತ್ರಿಕೆ ಪಲ್ಯ ಅನ್ನೋದು ಮಾಡಕ. ನಿಮ್ಮವ್ನ ರೇಪ್ ಮಾಡಕತ್ತ. ನೀ ಮಂದಿ ಕೂಡಿಸ್ಬೇಕು. ಬರ್ರಿ ಅಪ್ಪ, ನನ್ನ ಚೀಲ ಹಾಳು ಮಾಡಕತ್ತಾನ. ಬರ್ರಿ ಅಪ್ಪ, ನನ್ನ ಹಾಟ್ ಕುಡ್ದವ್ ನನ್ನ ಏನು ಮಾಡಕತ್ತಾನ. ಬರ್ರಿ ಅಪ್ಪ. ನಿಮ್ಮವ್ನ ಅದು ಬಿಟ್ಟು ಮಾಡ್ಬಾ. ನನಗೆ ಅರ್ಜೆಂಟ್ ಆಯ್ತು ಮಾಡ್ಬಾ. ಅದೇನು ಗೊಂಜಾಳ ರಾಶಿ ಮಾಡ ನಾನು ಮಾಡಕ್ಕ. ಅವ್ನು ಮಬ್ಬ ಬಿಡಿಸಿ ಕೈ ಬಿಡ್ತಾಳ. ಅಪ್ಪ ಯಾವ ರೇಪ್ ಅಂದ್ರ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಂಗ್ ಹೇಳು ಮರ್ರೆ. ಒಮ್ಮೆರ ಮಾಡ ನನಗೆ. ಅವ್ರು ಯಾರು ಹೇಳಿಲ್ಲ, ನೀ ಹೇಳಿ ನೀನ ಮಾಡ್ಬಾ. ಅಂದು ತಪ್ಪಾಗಿದ್ದು ಬಿಟ್ರೆ ನನ್ನ ಬಸರ್ ಮಾಡ್ತೀನಿ. ಗಣ ಮಿಕ್ಕಿದ್ದೆ ಅಂತ ಇದು ಅಂತ ಗಂಡಸ್ರಿ. ಅವ್ರು ಹಂಗ ಮಾಡ್ತಾರ, ಇವ್ರು ಹಿಂಗ ಮಾಡ್ತಾರ ಅಂತ ತಾನು ಗಂಡಸಾಗಿ ಮಾಡಕ ತಯಾರಿಲ್ಲ. ಮಾಡಿಸ್ಕೊಳಕ್ಕೆ ನಾ ಎಷ್ಟು ಗಟ್ಟಿಯಾಗಿ ನಿಂತೇನಿ. ಮಾಡಿಸ್ಕೊಳ್ಳೋದು ಹೆಚ್ಚ, ಬಂದಿವ ಮಾಡೋದು ಹೆಚ್ಚರಿ. ನೀವ ಹೇಳ್ರಿ ಏ ಗಂಡಸ. ಈಗ ಆ ಶಕ್ತಿ ನನ್ನಲ್ಲಿಲ್ಲ. ಎಷ್ಟು ಶಕ್ತಿ ಐತೆ ಅಷ್ಟರ ಮಾಡಬಾರ. ಅದೇನು ತಳದಾಗ ಉಳಿದ ಧಾನ್ಯನ ಬಳದ ಹಾಕಕ. ರೇಪ್ ಅಂದ್ರೆ ಅದೇ ಅತ್ಯಾಚಾರ, ಬಲಾತ್ಕಾರ. ಅದು ಒಲ್ಲೆ ಅನ್ನಾರ ನೋಡಿ ನೀದೇನು ಮಾಡ್ಬಾ. ಬಲಾತ್ಕಾರನ? ಹೌದಾ? ಹೋಲ್ ಬಿಡ. ಅಂದಂಗ ನಿನ್ ಹೆಸರೇ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಹಾ, ಮಿಸ್ಟರ್ ಜೂನಿಯರ್ ಜೋಕ್ಮಾರ.
ಹಿಂದ ಚಡ್ಡಿ ಕಾಣ ನನ್ನ ಮಗ ನೀನು ಜೋಕ್ ಮಾರ. ಫ್ಯಾಷನ್ ರೀ ಮೇಡಮ್ ಇನ್ನೊಂದು 2045 ಬರ್ಲಿ ಇದು ಪ್ಯಾಂಟ್ ಮನ್ಯಾಗ ಇರ್ತದ ಚಡ್ಡ ಒಂದ ಮೇಲೆ ಇರ್ತತಿ. ಇಟ್ ಈಸ್ ಎ ಫ್ಯಾಷನ್. ಫ್ಯಾಷನ್ ಅವಾಗ ಹರಿದದ್ ಬಟ್ಟೆ ಹಾಕೊಂಡಾರ ಏನ್ ಹತ್ತಿದ್ರು ಬಡ್ರು ಹತ್ತಿದ್ರು. ಈಗ ಏನಾರ ಹರಿದದ್ ಒಂದ ತುಣಕ್ ಹಾಕೊಂಡಿದ್ರ ಅಂದ್ರ ಅವ್ನ್ ದೊಡ್ಡ ಶ್ರೀಮಂತ. ಹೌದಲ್ಲ? ಪ್ಯಾಂಟನ್ ಹಾಕೋಲಾರ್ದ ಅಂಡರ್ವೇರ್ ಮೇಲೆ ತಿರ್ಗಾಕತ್ತಿದ್ದಂದ್ರ ಅವ್ನ್ ಕೋಟ್ಯಾಧೀಶ್ವರ. ಕಾಲ್ಮಾನ್ ಚೇಂಜ್ ಆಗೈತಿ ಈಗ. ಅವತ್ ಬಡ್ರು ಬ್ರೆಡ್ ತಿಂತಿದ್ರು, ಈಗ ಇವ್ರು ಸಾಸ್ ಹತ್ತದ ಕೆಂಪ್ ಅಂದದು ಅದನ್ನ ವರ್ಷಗೊಂದ್ ಇವ್ರು ಶ್ರೀಮಂತರ ಬ್ರೆಡ್ ತಿನ್ನಾಕತ್ತಾರ. ಅಂದ್ಮೇಲೆ ಬಡ್ರು ಯಾರು ಶ್ರೀಮಂತರು ಯಾರು ಒಂದು ತಿಳಿವಲ್ದಾಗೈತಿ ನನಗೆ. ಹಂಗ ಆಗೈತಿ ಕಾಲ್ದಾಗ. ಹೋಲಿ ಬಿಡ ಅಂದಂಗ ನಿಂದು ಆಗೈತೇನ? ಎಲ್ಲ ಆಗ್ಬೇಕ್ರಿ ಮೇಡಮ್ ಎಲ್ಲಾರು ಬರ್ತಾರ, ಇಸ್ಕೋತಾರ, ಮೂಲಿಗೆ ಹೋಗುತ್ತಾರ, ಹೊಕ್ಕಾರ. ಒಂದ್ 3 ತಿಂಗಳು ಇಟ್ಕೋತಾರ, ಮೂಲಿಗೆ ಹೋಗುತ್ತಾರ, ಬ್ಯಾಸರಾಗನ ಹೊಳ್ಳಿ ಹೋಗ್ತಾರ. ನಂದೋ ಬಂದು ನಮ್ಮ ಎಲ್ಲಟ್ಟಿ ಬಸಪ್ಪಂದೊಂದು ಆಗೇ ಇಲ್ಲ ನೋಡ್ರಿ. ಆತಗೇನು ಈಗ ಆಲ್ರೆಡಿ 8 ಅದಾವಂತ. ಯಾವ್ರಿ ಅವ್ ಹೇಳಿದ ಮಂಗ್ಯಾನ್ ಮಗ? ಅವ ಚಿಕ್ಕಾಲ್ಗುಂಡಿ ವಿಟ್ಟಲ್ ಹೇಳ್ಯಾನ. ಅವ್ನ್ ತಲೆ ಕೆಟ್ಟತಾಡ್ರಿ, ಹಂಗ ಹೇಳ್ಕೊತ ಅಡ್ಡಾಡ್ತಾನ. 8 ಮಕ್ಕಳು ಅದಾವಂತ ಅವನ ಹೇಳ್ಯಾನ. ಎಷ್ಟು ಸಲ ನನಗ ಅವ್ ಮಂದಿವ್ ಏನಾರ ನನ್ನ ಹೊತ್ತು ಹೇಳಿರ್ಬೇಕಲ್ರಿ. ಮತ್ತೇನ ವಿಟ್ಟಲನು 4 ಅದಾವಂತ. ಇಟ್ಟಲ್ಲೂ ಅದಾವತ್ 4 ಅದಾವಂತ ಮಕ್ಕಳು. ಕ್ಯಾಲೆಂಡರ್ ನೋಡಿ ಹೇಳ್ತಾನ ತಗೋರಿ, ನಾಳೆ ಕ್ಯಾಲೆಂಡರ್ದಾಗ ಹಚ್ಚಿಟ್ಟಿರ್ತೇನ್ರಿ ನಾನು. ನೀ ಯಾಕೆ ಹಚ್ಚಿಡ್ತಿ? ಯಾವ ವಿಟ್ಟಲ್ ಹಚ್ಚಿಟ್ಟಿರ್ತಾನ? ಅವ ಬಿಟ್ಟಲ್ರಿ ನೀತಿಗೆಟ್ ನಾಟಕ ಮಾಡಿ ಯಾರ ಮನೆಗೆ ಹೋಗಿ ಮಕ್ಕೊಂದಿರ್ತಾನ ಗೊತ್ತಿಲ್ರಿ. ಕ್ಯಾಲೆಂಡರ್ದಾಗ ಹಚ್ಚಿಟ್ಟಿರ್ತಾನ್ರಿ ಅವ್ ಎಲ್ಲಿ ಹೋಗಿದ್ನಿ ಏನಾಗಿತ್ತು. ಹಂಗಾರ ನೀನು ನಾಳೆ ಇದ ದಾರೆ ಬಂದ್ರೆ ತಪ್ಪದ ಲೆಕ್ಕ ಮಾಡ್ಕೊಂಬಂದು ಹೇಳ್ತಿಲ್ಲ ಹಂಗಾರ ಅಂದಂಗ. ಇಲ್ಲೋಡಿಲಿ ಏನೋ ಒಬ್ಬೇಕಿ ದಾರೆ ಸಿಕ್ಕೇನಂತ ಹೆಂಗ ಬೇಕು ಹಂಗ ಮಾತಾಡಿದ್ರು ನಾನು ತಗ್ಸ್ಕೊಂಡ್ ಹೋಗಿನಿ. ಆದ್ರ ಒಂದ್ ವೇಳೆ ಈ ಜಾಗದಾಗ ನಮ್ಮಪ್ಪ ಇದ್ದಿದ್ರೆ ನಿಮ್ಮಪ್ಪನ ಅಂಜಿಕೆ ಏನ್ ಹೇಳ್ತಾರೆ? ಯಾರೇ ನಿಮ್ಮಪ್ಪ? ನಮ್ಮಪ್ಪ ಇಡೀ ಊರಿಗೆ ಪೈಲ್ವಾನ. ಏನು ಹೊಸ ಮನೆ ಗಡ್ಡಪ್ಪನ ಕಿತ್ತು ಬಿರ್ಸದನ್ ನಾವು ನೋಡ್ತಿ ಏನ ಮಗನ? ನಮ್ಮಪ್ಪ ಇಲ್ಲಿ ನಿಂತಿದ್ನಪ್ಪ ಅಂದ್ರೆ ಚಡ್ಡಾಗ ಈಕೊಂತಿದ್ದಿ ಮಗನ. ಇಲ್ರಿ ನಾ ಡೈಪರ್ ಹಾಕೊಂಡ್ರಿ. ಈಗ ಏನ್ ಮಾಡಾರು ನೋಡ್ರಿ ಮೇಡಮ್ ಅವ್ರ, ಒಂದ್ ಮಾತು ಹೇಳ್ತೀನಿ. ಏನ ಒಂದು ಏನ ಒಂದು ಅದ ಮಾತು ಹೇಳ. ಅದ ಒಂದು ಅದರಿ ಒಂದು ಮುಂದೆ ಹೇಳು. ಏನ ಇವನು ನಾ ಏನ್ ಅಂದೆ? ಒಂದು ಮಾತು ಹೇಳ್ತೀನಿ. ಒಂದು ಅಂದಿ. ಒಂದು ಗಣ ತಲೆ ಕಡ್ಸಕ್ಯಪ್ಪ ಈಕಿ ಯಾರ ನೀ ತೆಗಿತಿಂದವ? ಅಲ್ರಿ ಮೇಡಮ್ ಅವ್ರ, ನಿಮ್ಮಪ್ಪ ಏನು ದೊಡ್ಡ ಏನು ಕುಸ್ತಿ ಪೈಲಾನೇನ್ರಿ? ಮತ್ತ ಪೈಲ್ವಾನ್ ಅದನಂತಾನೆ ಹೇಳಾಕತ್ತೀನಿ ನಾ. ನಿಮ್ಮಪ್ಪ ಇರ್ಬೋದು ಪೈಲಾನ್, ನೀವೇನ್ ಅಲ್ಲಲ್ಲ ನೀವು. ನಮ್ಮಪ್ಪನ ಪೈಲ್ವಾನ್ ಅಂದ್ರ ನಾನ ಪೈಲ್ವಾನನ ಮಗನ. ನಾನು ಕುಸ್ತಿ ಆಡೋದ್ರಾಗ 1 ನಂಬರ್. ಏಸಾಗ್ಯಾವ ಕಣ ಏಸಾಗ್ಯಾವ. ನಾವು ಕಣ ಪಣದವ್ರ ಅಲ್ಲ, ಎತ್ತಿ ಒಯ್ಯೋದ್ ಅಷ್ಟ ಕೆಲಸ. ಎಲ್ಲಿ ಸಂಧ್ಯಾಗ ಹೋಗುತ್ತಾರ ಮಂದ್ಯಾಗ ಹೋಗುತ್ತ? ಅದು ಅವ್ರು ಬಂದಾಗ ಗೊತ್ತಾಗುತ್ತೆ. ಹೌದ್ರಿ, ನಾನು ಒಂದ್ ರೀತಿ ಕಾಲದಾಗ ಪೈಲಾನ. ಹೌದಾ? ಹೌದ್ರಿ, ಒಂದ್ ಟೈಮ್ನಾಗ ಯಾರನ್ನ ಎತ್ತುಗದಿದ್ದೆ ಅಂದ್ರೆ ವಿನಾಯಕ್ ಜೋಗಿ ಅವ್ರನ್ನ ಎತ್ತುಗದಿದ್ನೆ. ಈಗ ನನ್ನ ಗಂಡಸ್ತನಕ ಸವಾಲ್ ಹಾಕ್ಬಿಟ್ರಿ ಮೇಡಮ್ ಅವ್ರ. ಬರ್ರಿ ನನಗ ನಿನಗ ಆಗ ಹೋಗ್ಲಿ ಜಂಗಿ ನಿಕ್ಕಲ್ಲಿ ಚಡ್ಡಿ ಕುಸ್ತಿ ಆಗ್ಲಿ ಅಂದಂಗ ನಿಂದೆಲ್ಲ ಐತಿ ಕಣ ಎಲ್ಲಿತ್ರಿ? ಸದ್ಯಕ್ಕಿದಾರ್ರಿ ಕಣ ಗಪ್ರಿ, ಇದನ್ನ ಕಳುತ್ತನ ಗಪ್ರಿ. ಮತ್ ಕುಸ್ತಿ ಹಿಡೋತ್ನಾಗ ಅಡ್ತಾರ ಬಾರ ಸುಮ್ಮಿರ ಮರ್ರೆ. ನಿಂದು ಸರ್ದ ಬಂದೈತಿ ಮಾರ ಮಗನ. ಇವತ್ತು ನಿಂದು ಎಷ್ಟರ ತಿಂಡಿ ಐತಿ ನೋಡೇ ಬಿಡ್ತೀನಿ. ಬಾ, ನಂದು ಸರದ ಬಂದತ್ರಿ, ನಿಮ್ ಬೋಗಾನ ಅಂದ್ ಉಕ್ಕಿ ಬಂದತ್ರಿ. ಬರ್ರಿ ಅವ್ನು ನನಗೈತಿ ನಿಮ್ಗೈತಿ ಬರ್ರಿ. ಮೆಜಕ ನಾವ್ ಇಬ್ರು ಕುಸ್ತಿ ಹಿಡಿತೀವಿ ಮಲಕೀಗ. ಹೌದಾ? ಬರ್ರಿ ಬರ್ರಿ. ಇದು ಕುಸ್ತಿ ಹಿಡಿಯೋದು ಗಂಡಸು ನೋಡ್ರಿ. ಇದ್ರ ಹೆಣಕ್ಕೆ ಹೆಂಟಗಾಲ ಇರುತ್ತೆ. ಬಡಿಬೇಡ್ರಿ ಚೊಚ್ಚಲ್ ಮಗ ಅದನ್ನ. ಅಲ್ಲ ಹುರುಕಿ ಎಬ್ಬಿಸಿ ಕುಸ್ತಿ ಆಡೋಣ ಬಾ ಅಂತಂದು ಮೊದಲು ಗಂಡಸಾಗಿ ನೀನ ನೆಲಕ್ಕೆ ಮಕ್ಕೊಂತಿಯಲ್ಲೇ ಮೇಡಮ್ ಅವ್ರ. ಒಂದು ಹುಡುಗಿ ಒಂದು ಹುಡುಗ ಕುಸ್ತಿ ಹಿಡಿದ್ರ ಗೆಲ್ಲವ, ಗಂಡಸಾಗಿದ್ರ ಅವ ಬುದ್ಧಿಶಾಲಿ ಅಲ್ಲ, ಸೋಲವ ಬುದ್ಧಿವಂತ. ಹೆಂಗಂತಿ? ನಾ ಬಿದ್ದಿದ್ನೆಲ್ಲ ಹಂಗ ಬಿದ್ದು ಬಿಟ್ರ ಅದ ಕುಸ್ತಿ. ನಮಗೇನ್ರಿ ನೀವು ಗೆದ್ರು ಅಷ್ಟೇ, ನಾವು ಗೆದ್ರು ಅಷ್ಟೇ. ನೀವು ಗೆಲ್ಲೋಕಿತ್ತ ನಾವು ಗೆಲ್ಲೋಕಿತ್ತ ನೀವು ಗೆಲ್ಲೋದ್ರೊಳಗ ಖುಷಿ ಇರ್ತತಿ. ಯಾಕಂದ್ರೆ ನಮ್ಮ ಬಡ್ಡ್ಯಾಗ ಹೋಗದಾಗ ನೀವು ಕುಸ್ತಿ ಗೆದ್ದಿರ್ತೀರಲ್ಲ.
ನಮಗೆ ನೀವರ ಗೆದ್ದಿಲಿ ನಾವರ ಗೆದ್ದಿಲಿ ಗೆದ್ದರಿಗೊಂದು ಸಮಾಧಾನಕರ ಬಾಳೆಹಣ್ಣು ಬಹುಮಾನ ಕೊಡ್ತಾರ ಅದನ್ನ ತೊಗೊಂಡ್ ಮನಿ ಕಡೆ ಹೋಗ್ಬಿಡೋದು ನಾವು ಹೌದಪ್ಪ ಎಷ್ಟು ಕಬರಿಗೆಟ್ಟಿಪ್ಪ ಗಂಡ ನನ್ನ ಕುಸ್ತಿ ಬಿಡಕ ದಮ್ ಇರ್ಬೇಕಮ್ಮ. ಹೌದನೆ ಅಂತೂ ಈ ಹುಡುಗಿ ಮ್ಯಾಗ ಕಣ್ಣು ಹಾಕಿ ಅಂದಂಗಾತ ಮೇಡಮರ ಇಷ್ಟು ದಿನ ಸಾಕಷ್ಟು ಹುಡುಗಿಯರ ನೋಡೇನ್ರಿ, ಆದ್ರ ದೊಡ್ಡವ್ರು ಹೇಳಿದ ಒಂದ್ ಮಾತು ನೆನಪಾತ್ ನೋಡ್ರಿ. ಏನ ಆಕಾಶದಾಗ ಸಾಕಷ್ಟು ನಕ್ಷತ್ರಗಳಿದ್ರು, ಆ ಹೊಳೆಯುವ ನಕ್ಷತ್ರನ ಬ್ಯಾರೆ. ಹೌದ್ ಹೌದು. ಭೂಮಿ ಮೇಲೆ ಎಷ್ಟೋ ದೀಪಗಳಿದ್ರು, ದೇವ್ರ ಮುಂದಿರೋ ಆ ದೀಪಕ್ಕಿರೋ ಬೆಲೆನ ಬ್ಯಾರೆ. ಈ ಊರಾಗ ಎಷ್ಟ ಚಂದ ಚಂದ ಹುಡುಗಿಯರಿದ್ರು, ನನ್ನ ಮನಸ್ಸು ಕದ್ದು ನಿಮಗಿರೋ ಬೆಲೆನ ಬ್ಯಾರೆ. ಹೌದಿಲ್ಲ ಅವಡ ಹಂಗಾರ ಮತ್ತೆ ಕತಳ ಹೊಡಿಚಾಗ ನಡುರಾಗ ಕಡದರ ಕಡಿಲಿ ತರದನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳದಂಗ ಹಗರಿಲ್ಲ, ನಿಮ್ಮ ಪಾಡನಲ್ಲ, ಯಾರ ದಿಗಿ ನನಗಿಲ್ಲ. ಊರಾಗ ಬಡದರ ಕಡಿಲಿ ಬರದನ ಬಿಡದಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ಬಿಡದಂಗ ಹಗರಿಲ್ಲ, ನಿಮ್ಮ ಪಾಡನಲ್ಲ, ಯಾರ ಅಂಜಿಕೆ ನನಗಿಲ್ಲ, ನಿಮ್ಮ ಪಾಡನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಕೈ ಮಾಡಿ ಕರೆತನ ಕಡೆಗಾಗಿ ಬಾರ ಎಂದೆಂದ ಗೆಳತಿ ನೋಡಲು ಮುಂದಿಂದ ಸಜ್ಜಾಗಿ ನಿಂತನ ನಾಯಿಂದ, ಏನ ಗತಿಯಾಗಲಿ ಗೆಳತಿ ನಿನ್ನ ಸಂಬಂಧ, ಏನ ಗತಿಯಾಗಲಿ ಗೆಳತಿ ನಿನ್ನ ಸಂಬಂಧ. ಊರಿನೂರ ಬೆನ್ನ ಹತ್ತಿರು ತಿರುಗಿ ನೋಡಲಾಗಿ, ನನ್ನ ಮುತ್ತ ಮನಸ ನೋಡಿ ಪ್ರೀತಿ ಮಾಡಿದಾಗಿ, ಜೋರನಯನ ಬಿಟ್ಟುಕೊಂಡದಿಲ್ಲ ಸಾಲಿಗೆ ಹೋಗಾಗಿ, ಹೈಸ್ಕೂಲ ದೂರಿ ಜ್ಞಾನ ಗೆಳತಿ ಚಂದ ಕಾಣಾಗಿ, ಯಾರದ ಕನ ಬಿಟ್ಟ ನಮ್ಮ ಪ್ರೀತಿಯಾಗ ಆಗದ ಮಣ್ಣಿನ ಮಗನ ಗೆಳತಿ ಬಾಳ ಹಂಬಲ, ನನ್ನ ಬಾಳೆ ಏನು ಹಣ್ಣದ ಹಾಗೆ ಒಂದು ಮ್ಯಾಲ. ನಡುರಾಗ ಗಡದರ ಕಡಿಲಿ ನರಕನ ಬಿಡುವಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ಬಿಡದಾಗ ಹಗರಿಲ್ಲ, ನಿಮ್ಮ ಪಾಡನಲ್ಲ, ಯಾರೊಂದಿಗೆ ನನಗಿಲ್ಲ. ನಾಳೆ ಇದ ದಾರಿಗೆ ಇದ ಟೈಮಿಗೆ ಸಿಗ್ಬೇಕಾ? ಅಂದೇನು ತಲೆ ಕೆಟ್ಟತನ್ರಿ? ಯಾಕೆ ಇಷ್ಟೊತ್ತನ ನನಗೆ ಈ ನಮೂನಿ ಡ್ಯಾನ್ಸ್ ಮಾಡ್ರಿ, ಮತ್ತು ನಾಳೆಗೆ ಬರ್ಲೇನ್ರಿ? ಒಂದು 4 ದಿನ ರೆಸ್ಟ್ ಮಾಡಿ 5ನೇ ದಿನ ಬರ್ತೇನೆ ರೀ. ಯಾಕಂದ್ರೆ ನನಗೆ ಒಂದು ನಮೂನಿ ಪೆಂಡಲ್ ರಾಜ ಪೇಸಿ ಹಚ್ಚಿದಂಗೆ ಆದ. ಎಷ್ಟೊಂದು ವಿಸಿಲು ಸುಂದರವಾಗಿದೆ ನೋಡಿ. ನೈಟಿ ಹಾವೇ ಸೊಡೆದು ಉಸುಲು ಬಿಟ್ಟಂಗೆ ಆತು ನೋಡಿ. ನಾನು ಗ್ಯಾಸ್ ರಿಪೇರಿ ಮಾಡೋ ಕುರ್ಕುರ್ ಜೋಡ್ ಮಾಡಿದ್ರ ಅದಾವೇನ್ರಿ ಕುರ್ಕುರ್? ಅಭಿಮಾನಿ ದೇವರಾದಂಥ ಕಲಾ ರಸಿಕರಾದಂಥ ನಮ್ಮ ಆತ್ಮೀಯ ಸಹೋದರರು ವಿನಾಯಕ್ ಜೋಗಿ ಅವರು 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ವಿನಂತಿ. ನಮ್ಮ ಅಭಿಮಾನಿ ದೇವರು
ನಮ್ಮ ಕಾತರ್ಕಿ ಬಾರ್ ಮ್ಯಾನೇಜರ್ ಆದಂಥ ಕೃಷ್ಣ ಮುಳಗಾವಿ ಅವರು 51 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಗೌರಿ 50 ರೂಪಾಯಿ ಕಲಾ ಕಾಣಿಕೆ ಸ್ವೀಕಾರ ಮಾಡ್ತೀನಿ. ಧನ್ಯವಾದ. ಇವು ನಾವು ನೀಕಿದೇನು ಅಭಿಮಾನಿ ದೇವರಾದಂಥ ಪರಶುರಾಮ್ ಬಾವಿಕಟ್ಟಿ ಸಾಕಿನ ಎಳ್ಳಿಗುತ್ತಿ ಇವರಾದ್ರೂ ನನ್ನ ಅಲ್ಪಕಲೆಗೆ 50 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವ್ರಿಗಾದರೂ ಆ ದೇವರು ಆಯಸ್ಸಾರಿಗೆ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊತೀನಿ. ನಮ್ಮ ಪೇಷಂಟ್ಗಳ ಜೀವನ ಉಳಿಸಿದಂಥ ನಮ್ಮ ವಜ್ರಮಟ್ಟಿ ಡಾಕ್ಟರ್ ಸಾಹೇಬರು ಅವರು ಕೂಡ 50 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಆ ದೇವರು ಆಯಸ್ಸಾರೋಗ್ಯ ಕೊಟ್ಟು ಕಾಪಾಡಲಿ. ಆತ್ಮೀಯ ಸ್ನೇಹಿತರು ಹಾಗೂ ಕ್ಲಾಸ್ಮೇಟ್ ಆದಂಥ ಈಗ ಬೆಂಗಳೂರಿನಲ್ಲಿ ಒಂದು ಪೊಲೀಸ್ ಹುದ್ದೆಯಲ್ಲಿ ಮೆರೆಯುತ್ತಿರುವಂಥ ನನ್ನ ಆತ್ಮೀಯ ಸಹೋದರ ಸದ್ದಾಂ ನೌಸದ್ ಭಟ್ಕುರ್ಕಿ ಇವರಾದ್ರೆ ನನ್ನ ಅಲ್ಪಕಲ್ಗೆ ಚಲೋದೊಂದು ಕಾಣ್ಲಾರ್ದಂಥ ಪ್ಯಾಂಟ್ ತಗೋತ 500 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಆ ದೇವರು ಆಯಸ್ಸಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಯಾರು ಕೊಟ್ಟಿದ್ದು ಕೆಡ್ಸಂಗಿಲ್ಲ. ಮುದೋದಾಗ ಏನೈತಿ ದೊಡ್ಡದೊಂದು ಮನೆ ಕಟ್ಸಾಕತ್ತೀನಿ. ಅಲ್ಲಿ ಯಾರ್ಯಾರು ಆಯರ್ ಕೊಟ್ಟಿರಿ ಅವ್ರಿಗೊಂದು ರೂಮ್ ಬುಕ್ ಮಾಡಿರ್ತಾನೋ. ಆದ್ರೆ ದಯಮಾಡಿ ಬಂದು ಅಷ್ಟೇ ಮಕ್ಕೊಂಡು ಹೋಗ್ರಿ. ಆದ್ರೆ ರೂಮ್ ಏನೋ ಕೊಟ್ಟಿಯಪ್ಪ ಅದೆಲ್ಲ ಐತತ್ ಯಾರೋ ದಯಮಾಡಿ ಕೇಳಕ್ಕೆ ಹೋಗ್ಬೇಡ್ರಿ. ಅಷ್ಟು ಮೀರಿ ನಾ ಖಾಲಿ ಇದ್ರೆ ಇದ್ದೇ ಇರ್ತೀನಿ. ನಾ ಇಲ್ಲತ್ತೇಳಿ ಎಲ್ಲೆಲ್ಲೂ ನುಗ್ಗಕ್ಕೆ ಹೋಗ್ಬೇಡ್ರಿ. ಇವನು ಹಂಗೆ ಹಿಂಗೂ ದಿಕ್ಕಿಲ್ದಂಗೆ ದಿಕ್ಕು ತೋರಿಸಿದಳು ಈಕಿ. ಗ್ಯಾಸ್ ರಿಪೇರಿ ಮಾಡ್ಕೊತ ತಿರ್ಗೋಗ್ತಿದ್ನಿ. ಹೆಂಗಿದ್ರು ಪ್ರೀತಿ ಅನ್ನೋ ಒಂದು ಉಸಿರಿಗೆ ಉಸಿರಾಗ್ಯಾಳ. ಇವನು ಗ್ಯಾಸ್ ರಿಪೇರಿ ಬಿಟ್ಟು ಯಾವ್ದಾರ ಒಂದು ಉದ್ಯೋಗ ಮಾಡಿ ಮಳ್ಳು ಮಾಡಿ ಈಕಿನ ಮದುವೆ ಆಗಿ ಬರೋ ವರದಕ್ಷಿಣದಾಗ ಯಾವ್ದಾರ ಒಂದು ಸರ್ಕಲ್ನಾಗ ಎಗ್ರೈಸ್ ಅಂಗಡಿ ಇಟ್ಟು 400 ಕಿಪ್ಪಿಕ್ ಬಯ್ಯಾನ್ಗತ್ತೆ ಒಂದು ತತ್ತಿ ಹೊಡೆದು ಹಾಕಿ 4 ತತ್ತಿದ್ರು ರೊಕ್ಕ ಇಸ್ಕೊಂಡೆ ಅಂದ್ರೆ ನನ್ನ ಬಿಸ್ನೆಸ್ನು ಸ್ವಲ್ಪ ಇಂಪ್ರೂವ್ ಆಗೋಂಗೆ ಕಾಣ್ತೈತಿ. ಅಷ್ಟೇ ಮಾಡಿದ್ರೆ ಆತು. ಏನೈತ್ರಿ ಜೀವನದಾಗ ಇರು ಮಠ ನಂದು ತಂದು ಅನ್ನೋದೈತಿ. ಹೋಗೋ ಹೊತ್ನ್ಯಾಗ ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ. ಇರು ಮಠ ಜಾಲಿ ಆದ್ಮೇಲೆ ಖಾಲಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಚಿಂತಿಲ್ದ ಕೂಡುದೈತಿ ಜಂತಿಲದ ಮನಿಯಾಗ, ಚಿಂತಿಲ್ದ ಕೂಡುದೈತಿ ಜಂತಿಲದ ಮನಿಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಚಿಂತಿಲ್ದ ಕೂಡುದೈತಿ ಜಂತಿಲದ ಮನಿಯಾಗ, ಚಿಂತಿಲ್ದ ಕೂಡುದೈತಿ ಜಂತಿಲದ ಮನಿಯಾಗ. ಹರ್ಯಾಗೆದ್ದು ನರಿ ಮಾರಿ ನೋಡಿದ್ರೆ ವ್ಯಾಪಾರ ಆಕತೈತಿ ಅಂತಾರ. ಆನಂದಣ್ಣ ಕೋತ್ ಇವರಾದ್ರೂ ಕೂಡ ಅಲ್ಪ ಕಲೆಯಾಗಿ 200 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಯಾರು ಬೇಸರ ಮಾಡ್ಕೋಬೇಡ್ರಿ. ಇವೇನು ಆಯರ್ ಕೊಟ್ಟಿರ್ತಾವೆ, ಸ್ವಂತ ಖರ್ಚು ಮಾಡ್ಕೊಳಂಗಿಲ್ಲ. ಯಾರ್ಯಾರು ಬರೋದ್ರೆ ನಾಳೆಗೆ 5 ಸುಮಾರು ಮಾಚಕನೂರು ಕ್ರಾಸಿಗೆ ಬರಬೇಕಾಗಿ ವಿನಂತಿ. ಎಲ್ಲರೂ ರೆಡಿನ? ಹಂಗಾದ್ರೆ ನೀವು ಒಂದು 500 ಕೊಟ್ಟ ಬಿಡ್ರಿ. ಅಂದ್ರೆ ಗೋಳೆ ಮಾಡಿ ಇಟ್ಕೋತೀನಿ. ಅಲ್ಲ ನಮ್ಮಪ್ಪ ಹೇಳ್ತಿದ್ದು ನರಿ ಮಾರಿ ನೋಡಿದ್ರೆ ವ್ಯಾಪಾರ ಚಲೋ ಆಕತಿ, ನರಿ ಮಾರಿ ನೋಡಿ ಹೋಗಂತೇಳಿ. ಆದ್ರೆ ಇವನು ಕಾತ್ರಿಕೆ ಇದ್ದ ಒಳಗೆ ಬೈಪಾಸ್ ಆಯ್ತು ಬರ್ಬೇಕಾದ್ರೆ ಯಾವ ಮಂಗ್ಯಾನ ಮಗ ಕೂತ್ಬಿಟ್ಟಾನ. ಮುಂದೆ ಚರ್ಗಿಟ್ಟನ, ಬಾಯಾಗ ಇಮ್ಮಲ್ ತುಂಬ್ಯಾನ, ಮೊಬೈಲ್ ಹಿಡ್ಕೊಂಡಾನ, ಹಾಡು ಹಚ್ಚಾನ. ಯಾರಿಟ್ಟರೆ ಚುಕ್ಕಿ, ಯಾರಿಟ್ಟರೆ ಚುಕ್ಕಿ. ಇವನು ಆ ಮಂಗ್ಯಾನ ಮಾರಿ ಮಗನ ಮಾರಿ ನೋಡಿ ನಿಮ್ಮ ಅವನು ಚುಕ್ಕಿ ಇಟ್ಟದ್ದು ಸಾಕು ಹೇಳಿ ನಾ ಬಂದು ಕಲರ್ ತುಂಬ್ತನದು ಕನ್ಯಾ. ಇವನು ಇಂಥ ಮಾರಿ ನೋಡಿದ್ರೆ ನಮ್ಮ ವ್ಯಾಪಾರ ಆಕಾವ. ಈ ಊರಾಗ ಅಂಕರು ಯಾರು ಗ್ಯಾಸ್ ರಿಪೇರಿ ಮಾಡೋ ಹಂಗೆ ಮಾಡಿಸ್ಕೊಳಂಗೆ ಕಾಣಂಗಿಲ್ಲ. ಇವನು ಮುಂದಿನ ಊರಿಗಾರ ಹೋಗ್ತೀನಿ, ಯಾರು ಗ್ಯಾಸ್ ರಿಪೇರಿ ಮಾಡಿಸ್ಕೊತಾರೆ ನಾನು ನೋಡ್ತೀನಿ. ಬರ್ರಿ ಯಾರು ಮಿಕ್ಸರ್ ಯಾರು ರಿಪೇರಿ ಸೋರ್ತಾವೇನ್ರಿ, ಸೋರ್ತಾವೇನ್ರಿ.